ಒಂದು ಆರ್ಸಿಬಿ ಅಭಿಮಾನಿಗಳು ಬಲಿಯಾಗಿದ್ದಾರೆ. ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ, ಸಂಪುಟ ಸಭೆಯಲ್ಲೂ ಸಹ ಕಾಲ್ ತುಳಿತದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ. ಘಟನೆ ಮತ್ತು ಬಳಿಕದ ಬೆಳವಣಿಗೆ ಕುರಿತು ಚರ್ಚೆ ಆಗ್ತಾ ಇದೆ. ಬೆಳಗ್ಗೆಯೂ ಸಹ ಸಿಎಂ ಜೊತೆ ಕೆಲ ಸಚಿವರು ಚರ್ಚೆ ಮಾಡಿದ್ರು. ಈಗಲೂ ಸಹ ಈ ಕಾಲ್ ತುಳಿತದ ಘಟನೆ, ಆನಂತರದ ಬೆಳವಣಿಗೆಗಳು, ಇವುಗಳ ಬಗ್ಗೆ ಸಚಿವರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ಸಹ ನೀಡಿದೆ. ಈ ಘಟನೆ ಬಗ್ಗೆ ಕಂಪ್ಲೀಟ್ ಆಗಿ ವಿವರಗಳನ್ನ ಕೊಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕ್ಯಾಬಿನೆಟ್ ಸಭೆ ಇದು. ಈ ಸಭೆಯಲ್ಲಿ ಕಾಲ್ ತುಳಿತದ ಬಗ್ಗೆ, ನಿನ್ನೆ ಆಯ್ತಲ್ಲ ದುರಂತ, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಕ್ಯಾಬಿನೆಟ್ ಸಭೆಯಲ್ಲಿ ನಿನ್ನೆ ಘಟನೆ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ? ಜೊತೆಗೆ ಈಗಾಗಲೇ ಹೈಕೋರ್ಟ್ ನೋಟಿಸ್ ಅನ್ನ ಸಹ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಪ್ರಗತಿ, ನಿನ್ನೆ ಆದಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳಿಗೂ ಕೂಡ ಬೇಸರ ಇದೆ. ಯಾರು ಕೂಡ ಈ ಹೊಣೆಗಾರಿಕೆ ಮತ್ತು ಈ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಡೀ ಸರ್ಕಾರವೇ ವಿಧಾನಸೌಧದಲ್ಲಿ ಸರ್ಕಾರದ ವತಿಯಿಂದಲೇ ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆನಂತರ ಸ್ಟೇಡಿಯಂನಲ್ಲೂ ಕೂಡ ಆ ಕಾರ್ಯಕ್ರಮ ಆಯೋಜಿಸಕ್ಕೆ ಸರ್ಕಾರ ಕೂಡ ಅನುಮತಿ ಕೊಟ್ಟಿತ್ತು. ಸೊ ಎಲ್ಲ ಹೊಣೆಗಾರಿಕೆ ಈಗ ಸರ್ಕಾರದ ಮೇಲೆ ಇದೆ. ಹೀಗಾಗಿ ಸಚಿವರುಗಳಿಗೂ ಒಂದಷ್ಟು ಆಕ್ಷೇಪಗಳಿದಾವೆ. ಒಂದ್ರೆ, ಈ ಕಾರ್ಯಕ್ರಮಕ್ಕೆ ಇಷ್ಟು ತರಾತುರಿಯಲ್ಲಿ ಮಾಡಬೇಕಾದಂತಹ ಅನಿವಾರ್ಯತೆ ಏನಿತ್ತು ಮತ್ತು ಇಷ್ಟು ತರಾತುರಿಯಲ್ಲಿ ಮಾಡ್ಲಿಕ್ಕೆ ಕಾರಣರಾದವರು ಯಾರು, ಮತ್ತು ಇಷ್ಟು ತರಾತುರಿಯಲ್ಲಿ ಮಾಡುವಾಗ ನಾವು ಅದಕ್ಕೆ ಬೇಕಾದಂತ ಭದ್ರತಾ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು, ಡಿಪ್ಲಾಯ್ಮೆಂಟ್ಗಳಾಗಬೇಕಾಗಿತ್ತು, ಪೊಲೀಸರ ನಿಯೋಜನೆ ಆಗ್ಬೇಕಾಗಿತ್ತು. ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಸರ್ಕಾರದ್ದು ವೈಫಲ್ಯ ಇದೆ ಅನ್ನೋದಂತೂ ಬಹಳ ಸ್ಪಷ್ಟ. ಅದಕ್ಕೆ ಪ್ರಿಪೇರ್ ಆಗಿದ್ರು, ಅಂದ್ರೆ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದು. ಯಾಕಂದ್ರೆ ಈಗಾಗಲೇ ಬಿಜೆಪಿ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಮತ್ತು ಸರ್ಕಾರ ಪ್ರಾಯೋಜಿತ ಸಾವು ಇದು ಅನ್ನುವಂತ ಟೀಕೆಗಳನ್ನ ಮಾಡ್ತಾ ಇದೆ. ಹೀಗಾಗಿ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಕೂಡ ಯಾರ್ದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಬಿನೆಟ್ ಸಭೆ ಆರಂಭ ಆಗ್ತಿದ್ದಾಗೆ ಈ ವಿಚಾರ ಪ್ರಸ್ತಾಪ ಆಗಿದೆ. ಸೊ ಸಿದ್ದರಾಮಯ್ಯನವರು ಈ ವಿಚಾರ ಪ್ರಸ್ತಾಪ ಆಗ್ತಿದ್ದಾಗೆ ಈಗ ಸಾಕಷ್ಟು ವಿಷಯಗಳು ಕ್ಯಾಬಿನೆಟ್ ನ ಮುಂದೆ ಇದಾವೆ. ಸಂಪೂರ್ಣವಾಗಿ ಕ್ಯಾಬಿನೆಟ್ ಸಬ್ಜೆಕ್ಟ್ ಗಳು ಮುಗಿದ ಮೇಲೆ ಒಂದಷ್ಟು ಡಿಸ್ಕಷನ್ಸ್ ಮಾಡೋಣ ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸುಮಾರು 32 ಸಬ್ಜೆಕ್ಟ್ ಗಳು ಇವತ್ತು ಕ್ಯಾಬಿನೆಟ್ಗೆ ಬಂದಿದ್ದಾವೆ. ಆರಂಭದಲ್ಲಿ ವಿಷಯ ಪ್ರಸ್ತಾಪ ಆದಾಗ ಹೆಚ್ಚು ಡಿಸ್ಕಷನ್ಸ್ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಸಬ್ಜೆಕ್ಟ್ ಗಳು ಮೊದಲು ಮುಗಿಸೋಣ, ಆಮೇಲೆ ಸುದೀರ್ಘವಾಗಿ ಚರ್ಚೆ ಮಾಡೋಣ ಅನ್ನುವಂತ ಸಲಹೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಸಭೆಯ ಕೊನೆಯಲ್ಲಿ ಇದರ ಸಂಪೂರ್ಣ ಡಿಸ್ಕಷನ್ಸ್ ಆಗುತ್ತೆ ಮತ್ತು ಇದರ ಹೊಣೆಗಾರರು ಯಾರು ಹೊತ್ಕೊಳ್ಬೇಕು, ಅಧಿಕಾರಿಗಳು ಯಾರದ್ದು ತಲೆದಂಡ ಆಗ್ಬೇಕು, ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಬೇಕು, ವಿಪಕ್ಷಗಳು ಈ ರೀತಿ ಟೀಕೆ ಮಾಡುವಾಗ ಅದನ್ನ ನಾವು ಫೇಸ್ ಮಾಡೋದು ಹೇಗೆ, ಮತ್ತು ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ PL ದಾಖಲಿಸಿಕೊಂಡು ಸರ್ಕಾರಕ್ಕೆ ಈಗ ನೋಟಿಸ್ ಕೊಟ್ಟಿದೆ. ಹೈಕೋರ್ಟ್ ನಲ್ಲಿ ನಾವು ಯಾವ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ವಿ, ನಾವು ಎಲ್ಲಿ ಸೋತಿದ್ದೀವಿ ಅನ್ನೋದಂತದನ್ನ ವಿವರಿಸಬೇಕಾಗಿದೆ. ಹೀಗಾಗಿ ಇದರ ಕೂಲಂಕುಷ ಚರ್ಚೆಯನ್ನ ವಿಷಯಗಳ ಅನುಮೋದನೆಗೆ ಬಳಿಕ ಮಾತನಾಡೋಣ ಸಲಹೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ನ ವಿಷಯಗಳ ಅನುಮೋದನೆ ಬಳಿಕ ಮತ್ತೊಂದು ಸುತ್ತಿನ ಚರ್ಚೆ ಆರಂಭ ಆಗುತ್ತೆ. ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.